ಮಾಡೋಗಿದ್ದಾರೆ ಇಲ್ಲಿ. ಬನ್ನಿ ಹೆಂಗೆ ವೆಟ್ ಮೀಲ್ ಹೆಂಗಾಗುತ್ತೆ ಅಂತ ಪ್ರೋಸೆಸ್ ಮಾಡ್ಕೊಂಡ್ಬೇಡ. ಬನ್ನಿ ಇಲ್ಲಿ ಲಾರಿ ಗಟ್ಟಲೆ ಇಲ್ಲಿ ಪಾರ್ಚ್ಮೆಂಟ್ ತುಂಬಿಸ್ಕೊಳ್ತಾ ಇದ್ದಾರೆ ಈಗ. ಟೋಟಲ್ ಇಲ್ಲಿ ಬಂದ್ಬಿಟ್ಟು 3 ಪಲ್ಪ್ ಯೂನಿಟ್ಸ್ ಇದೆ. ಅದ್ರ ಕೆಪಾಸಿಟಿ ಬಂದ್ಬಿಟ್ಟು 100 ಟನ್ಸ್ ಮೇಲಿದೆ ಗಂಟೆಗೆ. ನೋಡಿ ನೀವು ಡ್ರೈಯಿಂಗ್ ಯಾರ್ಡ್ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು 40 ಹೆಕ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂದ ಎಲ್ಲಿಗೆ ಹೋಯ್ತು ನೋಡಿ, ತೋರಿಸ್ತೀನಿ ನೋಡಿ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾವು ದಾವ್ ಅನ್ನೋ ಪ್ಲೇಸಲ್ಲಿ ಇದ್ದೀವಿ. ಇಲ್ಲಿ ಕಂಪ್ಲೀಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಿಮಗೆ 250 ಹೆಕ್ಟರ್ಸ್ ಇದೆ. ಮತ್ತು ಏನಂತಂದರೆ ಈಗ ಇಲ್ಲಿ ವೆಟ್ ಮಿಲ್ ಅಂದರೆ ಪಾರ್ಚ್ಮೆಂಟ್ ಮಾಡ್ತಾ ಇದ್ದಾರೆ, ಪಲ್ಪಿಂಗ್ ಆಗ್ತಾ ಇದೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ. ಯೂಸ್ ಆಗಿದೆ ಮಾತ್ರ. ದೊಡ್ಡ ದೊಡ್ಡ ಲಾರಿಲೆಲ್ಲ ಪಾರ್ಚ್ಮೆಂಟ್ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಈಗ ನೋಡಿ, ಕಾಫಿ ಎಲ್ಲ ನಾವು ಅದರಲ್ಲಿ ಗುಂಡಿಗೆ ಹಾಕ್ತಾ ಇದ್ದಾರೆ ಇಲ್ಲಿ ನೋಡಿ. ಇಲ್ಲಿ ದೊಡ್ಡ ಲಾರಿ ಬಂತು ಅನ್ಲೋಡ್ ಮಾಡೋಕ್ಕೆ. ಲಾರಿ ಲೋಡ್ ಗಂಟೆ ಆಗ್ತಾ ಇದ್ದಾರೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಗಂಟೆಗೆ 100 ಟನ್ ಕೆಪಾಸಿಟಿ ಇದು ಪಲ್ಪರ್. ಇದು ನೋಡಿ ಆಗ್ತಾ ಇದೆ ನೋಡಿ ಇಲ್ಲಿ. ಸೂಪರ್ ನೋಡಿ ಇಲ್ಲಿ. ಈಗ ಬನ್ನಿ ನೋಡಿ, ಇದು ಈಗ ಅನ್ಲೋಡ್ ಮಾಡೋಗಿದ್ದಾರೆ ಇಲ್ಲಿ. ಬನ್ನಿ ಹೆಂಗೆ ವೆಟ್ ಮೀಲ್ ಹೆಂಗಾಗುತ್ತೆ ಅಂತ ಪ್ರೋಸೆಸ್ ಮಾಡ್ಕೊಂಬರೋಣ. ಬನ್ನಿ ಇಲ್ಲಿ ಬನ್ನಿ, ಈಗ ಹೋಗಿ ನೋಡ್ಕೊಂಬರೋಣ ಹೆಂಗೆ ಆಗ್ತಿದೆ ಪ್ರೋಸೆಸ್ ಅಂತ. ಅಲ್ಲಿ ನಿಮಗೆ ಟ್ಯಾಕ್ಟರ್ ಅನ್ಲೋಡ್ ಮಾಡ್ತಿರೋದು. ಅನ್ಲೋಡ್ ಮಾಡ್ದಂಗೆ ಇಲ್ಲಿ ಮೇಲ್ಗಡೆ ಬರ್ತಾ ಇದೆ ನೋಡಿ. ಇಲ್ಲಿ ಸೊಪ್ಪೆಲ್ಲ ಈ ಕಡೆ ಕವರ್ ಆಗ್ತಾ ಇದೆ. ಇದು ಕಾಫಿ ಎಲ್ಲ ಒಳಗೆ ಹೋಗ್ತಾ ಇದೆ ನೋಡಿ. ಸೂಪರ್ ನೋಡಿ. ನೋಡಿ ಸೊಪ್ಪೆಲ್ಲ ಇಲ್ಲಿಗೆ ಬಂದಿದೆ. ಇಲ್ಲಿ ನಿಮಗೆ ಎಲ್ಲ ಬಂದಷ್ಟೇ ಎಲೆ ಸಪ್ರೇಟ್ ಆಗಿಬಿಟ್ಟು ಇಲ್ಲಿ ಕಾಫಿ ನೋಡಿ ಇಲ್ಲಿ ಒಳಗೆ ಹೋಗ್ತಾ ಇದೆ. ಇದರಲ್ಲಿ ಡಿಸ್ಕಿಗೆ ಹೋಗ್ತಾ ಇರೋದೀಗ ಎಲ್ಲ ಅಷ್ಟೇ. ವೆರಿ ನೈಸ್. ಬನ್ನಿ ನೋಡಿ, ಇಲ್ಲಿಗ ಸಿಪ್ಪೆ ಹೊರಗಡೆ ಬರ್ತಾ ಇದೆ. ಇಲ್ಲಿ ನೋಡಿದೆ ಇಲ್ಲಿ ಪಲ್ಪರ್ ಆಗ್ತಾ ಇದೆ ಈಗ. ನೀವೇನು ಮಾಡ್ತಿದ್ರೆ ಡಿಸ್ಕಲ್ಲಿ ಪಲ್ಪರ್ ಆಗ್ತಾ ಇದೆ. ಸಿಪ್ಪೆ ಒಳಗೆ ಹೋಗ್ತಾ ಇದೆ. ಸಿಪ್ಪೆ ಒಳಗೆ ಹೋಗಿ ಹೋಗ್ತಾ ಇದೆ ನೋಡಿ. ಇದ್ರೊಳಗೆ ಹೋಗಕ್ಕೆ ಎದುರಾಗುತ್ತೆ, ಯಾಕೆಂದರೆ ದೊಡ್ಡ ದೊಡ್ಡ ಮಿಷಿನರೀಸ್ ಇದೆ. ಡಿಸ್ಕೆಲ್ಲ ಇಲ್ಲಿ ನೋಡಿ, ಇಲ್ಲಿ ಪಲ್ಪರ್ ಆಗಿ ಬರ್ತಾ ಇದೆ ನೋಡಿ. ಪಲ್ಪರ್ ಆಗಿ ಬರ್ತಾ ಇದೆ. ಇದು ವಾಷಿಂಗ್ ಟ್ಯಾಂಕ್ಸು ನೋಡಿ. ಇದೆಲ್ಲ ಪಲ್ಪರ್ ಯೂನಿಟ್ಸ್ ಇದೆಲ್ಲ ಫುಲ್ಲು. ಇಲ್ಲಿ ನೋಡಿ ಇದು ಬೀಳ್ತಾ ಇದೆ, ಕಾಫಿ ಬೀಳ್ತಾ ಇದೆ ಈಗ. ಇಲ್ಲಿ ನೋಡಿ ಲಾರಿ ಗಟ್ಟಲೆ ಇಲ್ಲಿ ಪಾರ್ಚ್ಮೆಂಟ್ ತುಂಬಿಸ್ಕೊಳ್ತಾ ಇದ್ದಾರೆ ಈಗ. ಕಂಟೈನರ್ ನೋಡಿ ಇಲ್ಲಿ ಫುಲ್ಲು ಇದರಿಂದ ಫುಲ್ ಪಾರ್ಚ್ಮೆಂಟ್ ವಾಶ್ ಆಗಿದ್ದು ಪಾರ್ಚ್ಮೆಂಟ್ ಇಲ್ಲಿ ಬರುತ್ತೆ ನೋಡಿ. ಫುಲ್ಲು ತುಂಬಿಸ್ತಾ ಇದ್ದಾರೆ ಇಲ್ಲಿ ನೋಡಿ. ಈಗ ನೀವೇನು ನೋಡ್ತಾ ಇದ್ದೀರಲ್ಲ ನೋಡಿ, ಈ ಸಿಪ್ಪೆ ಕಂಪ್ಲೀಟ್ ಬಂದ್ಬಿಟ್ಟು ನಿಮಗೆ ಮೇಲೆ ಹೋಗ್ತಿದೆ ನೋಡಿ. ಎಲಿವೇಟರಲ್ಲಿ ಲಾರಿಗೆ ತುಂಬ್ತಾ ಇದೆ ನೋಡಿ. ಇಲ್ಲಿ ಫುಲ್ ತುಂಬ್ತಾ ಇದೆ. ಇಲ್ಲಿ ಲಾರಿಗೆ ಫುಲ್ ಲೋಡ್ ಆಗ್ತಾ ಇದೆ. ಅರಬಿಕ ಕುಯ್ಬೇಕಾದ್ರೆ ಕಾಯಿ ಬಂದಿದೆಲ್ಲ ಗ್ರೀನ್ ಬೀನ್ ಸಪ್ರೇಟರ್ ಇದೆ ನೋಡಿ. ಇಲ್ಲಿ ಅಲ್ಲಿ ಗ್ರೀನ್ ಬೀನ್ ಎಲ್ಲ ಈ ಕಡೆ ಸಪ್ರೇಟಾಗಿ ಬರ್ತಾ ಇದೆ ನೋಡಿ. ಇಲ್ಲಿ ಸೂಪರ್ ನೋಡಿ, ಅಲ್ಲಿ ಬರ್ತಾ ಇದೆ ನೋಡಿ. ಟೋಟಲ್ ಇಲ್ಲಿ ಬಂದ್ಬಿಟ್ಟು 3 ಪಲ್ಪ್ ಯೂನಿಟ್ಸ್ ಇದೆ. ಅದ್ರ ಕೆಪಾಸಿಟಿ ಬಂದ್ಬಿಟ್ಟು 100 ಟನ್ಸ್ ಮೇಲಿದೆ ಗಂಟೆಗೆ. ಬನ್ನಿ, ಒಂದು ಅಮೇಝಿಂಗ್ ಹ್ಯೂಜು, ಸಿಕ್ಕಾಪಟ್ಟೆ ಹ್ಯೂಜ್ ಇದೆ ಮಾತ್ರ. ಇದೆಲ್ಲ ನಿಮಗೆ ಪಲ್ಪರ್ ಯೂನಿಟ್ಸ್ ಆಗಲಿ, ವೆಟ್ ಮಿಲ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಹ್ಯೂಜ್ ಆಗಿತ್ತು. ಪಲ್ಪರ್ ಯೂನಿಟ್ ಅದು ಅಮೇಝಿಂಗ್ ಆಗಿತ್ತು, ಹ್ಯೂಜ್ ಆಗಿತ್ತು ಮಾತ್ರ. ದಾವೋ ಬಂದ್ಬಿಟ್ಟು ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪ್ನಿ ಇದು. ಇದರಲ್ಲಿ ಲಾವೋಸ್ ನಂಬರ್ 1. ಬನ್ನಿ, ಮತ್ತೆ ಇಲ್ಲಿ ನಾನು ಏನು ಒಂದು ಅಬ್ಸರ್ವ್ ಮಾಡಿದೆ ಅಂತಾರೆ, ಇಲ್ಲಿ ಶೇಡಲ್ಲಿ ಬೆಳೆದಿದ್ದಾರೆ ನೋಡಿ. ಎಲ್ಲ ಶೇಡ್ ಇದೆ, ಮರ ಇದೆ, ಶೇಡಲ್ಲಿ ಬೆಳೆದಿದ್ದಾರೆ ನೋಡಿ. ಒಂದೇ ಥರ ಮರ ಇದೆ ಅದು. ಅಸ್ಕೆಲ್ಲ ನೋಡಿ, ಕಾಫಿ ಅಸ್ಕೆಲ್ಲ ನೋಡಿ ಇಲ್ಲಿ.
ಅಲ್ಲೋಡು ನೆಕ್ಸ್ಟ್ ಕಾಂಪೋಸ್ಟ್ ಮಾಡೋಕ್ಕೆ ಆಗ್ತಾ ಇರೋದು ಇನ್ಕೋ ಫೀಡಕ್ಕೆ ಕಾಂಪೋಸ್ಟ್. ಹಾಂ ಸೂಪರ್ ನೋಡಿ. ಇಲ್ಲಿ ಹಾರ್ವೆಸ್ಟ್ ಎಲ್ಲ ಒಟ್ಟಿಗೆ ಕುಯ್ತಾ ಇದ್ದಾರೆ, ಹಣ್ಣು ಸಪ್ರೇಟಾಗಿ ಕುಯ್ತಾ ಇಲ್ಲ, ಒಂದು ಬಿಟ್ಟಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಫೈನಲ್ ರೌಂಡ್ ಇರಬೇಕು, ಎಲ್ಲ ಕುಯ್ದಾಕ್ತಿದ್ದಾರೆ. ಅವ್ರು ಇಲ್ಲಿ ಬಂದಾಗ ನಮ್ಗೆ ಏನು ಕಂಡಿದೆ ಅಂತ ನೋಡಿ, ಯಾರ ಪ್ರಾಡಕ್ಟ್ ಇಲ್ಲಿದೆ 16 ನೋಡಿದ್ದು ಯಾರದು ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ ಸೆಕೆಂಡರಿ ನ್ಯೂಟ್ರಿಯೆಂಟಾಗಿ. ಮತ್ತು ಇವ್ರು ನೋಡಿ ಇಲ್ಲಿ ಇವ್ರ ಗೊಬ್ಬರದಲ್ಲಿ ಏನು ಗೊತ್ತಾ, ಟ್ರೇಸ್ ಎಲಿಮೆಂಟ್ ಅಂತ ಸಿಕ್ಕಾಪಟ್ಟೆ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೀವು ನೋಡ್ತಿದ್ರಲ್ಲ NPK 15 ಆಲು ಟಿ ಅಂತ, ಟಿ ಅಂದರೆ ಟ್ರೇಸ್ ಎಲಿಮೆಂಟು. ಲಾಸ್ಟ್ ವಿಯೆಟ್ನಾಮ್ಗೆ ಹೋದಾಗ ನೋಡಿದ್ವಿ ಅಂಥದ್ದು. ಇಲ್ಲ ನೋಡಿ ಕ್ರಾಪ್ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ನಿಮಗೆ ಶೇಡಲ್ಲಿ ಬೆಳೆದಿದ್ದಾರೆ ಇವರೆಲ್ಲ ನೋಡಿ. ಇಲ್ಲಿ ನೋಡಿ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಕಾಫಿ ನೋಡಿ, ಇಲ್ಲೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ನೀವು ನೋಡೋದು ಕಾಫಿ ಕುಯ್ಯೋದಲ್ಲ ಮ್ಯಾನ್ಯುವಲ್ಲೇ, ಇಲ್ಲ ಹಣ್ಣು ಕಾಯಿ ಸಪ್ರೇಟಾಗಿ ಕುಯ್ತಿಲ್ಲ, ಒಟ್ಟಿಗೆ ಕುಯ್ತಾ ಇದ್ದಾರೆ. ಎಲ್ಲ ಫುಲ್ ಕುಯ್ದುಬಿಟ್ಟು ಒಂದೇ ಸತಿ ಅಲ್ಲ ಗ್ರೀನ್ ಬೀನ್ ಸಪ್ರೇಟ್ರಲ್ಲಿ ನಿಮಗೆ ಸಪ್ರೇಟ್ ಮಾಡ್ತಾ ಇದ್ದಾರೆ ನೋಡಿ. ಇದೆಲ್ಲ ಫುಲ್ ಕುಯ್ದಾಗಿ ಈ ಕಂಡೀಷನ್ ಇದೆ ಈಗ. ಇದೆಲ್ಲ ಹಾರ್ವೆಸ್ಟಿಂಗ್ ಅಂತ ಫುಲ್ ಫೋರ್ಸಲ್ಲಿ ಆಗಿದೆ ಈಗ. ಮತ್ತು ಇನ್ನೊಂದು ನಾನು ಆಗಲೇ ಹೇಳ್ದಂಗೆ ನೋಡಿ, ಶೇಡಲ್ಲಿ ಗ್ರೋ ಮಾಡ್ತೀರಿ ಫುಲ್ ನೋಡಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಕೈತಿದಾರೆಲ್ಲ ನೋಡಿ. ನೀವು ಡ್ರೈಯಿಂಗ್ ಯಾರ್ಡ್ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು 40 ಹೆಕ್ಟೇರ್ಸ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂದ ಎಲ್ಲಿಗೆ ಹೋಯ್ತು ನೋಡಿ, ತೋರಿಸ್ತೀನಿ ನೋಡಿ. ಬನ್ನಿ, ಈಗ ಲೋಕಲ್ ಫುಡ್ ನಾವು ಟ್ರೈ ಮಾಡ್ತಾ ಇದ್ದೀವಿ. ಬಂದ್ಬಿಟ್ಟು ಸ್ಕ್ವಿಡ್ ಇದೆ, ಚಿಕನ್ ಇದೆ, ಮತ್ತು ಫ್ರೈಡ್ ರೈಸ್ ಇದೆ, ಸೂಪ್ ಇದೆ. ಬಟ್ ಒನ್ ಥಿಂಗ್, ಅವ್ರು ನೋಡಿ ತಿಂತಾ ಇರೋದು ನೋಡಿ ಹೆಂಗೆ ಅಂತ. ಶೂ ಯು ಇಟ್. ಹಾಂ ನೋಡಿ, ನೋಡಿ ಹಿಂಗೆ ತಿಂತಾ ಇದ್ದಾರೆ. ಈಸಿ ನೋಡಿ, ಹಂಗೆ ತಿನ್ನೋದು ಸೂಪರ್.